ರೊಟೇರಿಯನ್ ನವೀನ್ ಚಂದ್ರ ಶೆಟ್ಟಿ ಹಾಗೆಯೇ ರೊಟೇರಿಯನ್ ಚೇತನ್ ನಾಯಕ್ ನಾನು ನೋಡಿದ ಅತ್ಯುತ್ತಮ ಅಧ್ಯಕ್ಷ ಕಾರ್ಯದರ್ಶಿ ಕಾಂಬಿನೇಷನ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಏಕಂತ ಹೇಳಿದರೆ ಅಧ್ಯಕ್ಷರು ವಿಷನನ್ನು ಕೊಟ್ಟರೆ ಇನ್ನೊಬ್ಬರು ಕಾರ್ಯದರ್ಶಿಗಳು ಎಕ್ಸಿಕ್ಯೂಷನನ್ನು ಪರ್ಫೆಕ್ಟಾಗಿ ಮಾಡಿದರು. ಇದನ್ನು ನಾವು ಹೇಗೆ ಉಲ್ಲೇಖ ಮಾಡ್ಬೋದು ಅಂತ ಹೇಳಿದರೆ, ಕಳೆದ ಒಂದು ವರ್ಷದಲ್ಲಿ ಸುಮಾರು 413 ಯೋಜನೆಗಳನ್ನು ಕಾರ್ಕಳದಲ್ಲಿ ಅವರು ಅನಾವರಣಗೊಳಿಸಿದಂಥ ಇಬ್ಬರ ಬಲೆ ಜೋಡಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇದು ನಮ್ಮ ವಲಯದಲ್ಲಿ ಅತ್ಯಧಿಕ, ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಪ್ರಾಯಶಃ ಅತ್ಯಧಿಕ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ಸರ್. ಈ 450 ಯೋಜನೆಗಳನ್ನು ಸರಿಯಾಗಿ ನಾವು ಲೆಕ್ಕಾಚಾರ ಮಾಡಿದರೆ ಸರಾಸರಿ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಯೋಜನೆಗಳನ್ನು ಕಾರ್ಕಳದ ಜನತೆಗೆ ಕೊಟ್ಟಿದ್ದಾರಂತೆ ನಾವು ಘಂಟಾಘೋಷವಾಗಿ ಕೂಡ ಈ ವೇದಿಕೆ ಮುಖಾಂತರ ಹೇಳ್ಬೋದು. ಅವರಿಬ್ಬರು ಸೇರಿ ಕಾರ್ಕಳದ ಗೌರವಾನ್ವಿತ 130 ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ನಾವೆಲ್ಲರೂ ಹೇಳ್ತೇವೆ ಸಂಡೇ ಈಸ್ ಫನ್ ಡೇ ಅಂತ ಹೇಳ್ತೇವೆ. ಆದರೆ ಅವರು ಸಂಡೇ ಈಸ್ ರೋಟ್ರಿ ಡೇ ಆಗಿ ಪರಿವರ್ತಿಸಿದ ಒಂದು ಕೀರ್ತಿ ಇದ್ದರೆ ಅದು ನವೀನ್ ಚಂದ್ರ ಶೆಟ್ಟರಿಗೆ ಹಾಗೆಯೇ ಚೇತನ್ ನಾಯಕ್ ಹಾಗೆಯೇ ಕಾರ್ಕಳದ ಗೌರವಾನ್ವಿತ ಸದಸ್ಯ ಮಿತ್ರರಿಗೆ ಸಲ್ಲುತ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಹಾಗೆಯೇ ಇನ್ನು ಕೆಲವೊಂದು ಕಾರ್ಯಕ್ರಮಗಳನ್ನು ಉಲ್ಲೇಖ ಮಾಡಬೇಕಾದ್ರೆ TRFಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ದೇಣಿಗೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಕಾರ್ಕಳ ರೋಟರಿ ಸಂಸ್ಥೆ ಈ ವರ್ಷ ಮಾಡಿದೆ. ಡೂಯಿಂಗ್ ಗುಡ್ ಇನ್ ದ ವರ್ಲ್ಡ್ಗೆ ಕಾರ್ಕಳದ ಸ್ಟ್ಯಾಂಪನ್ನು ಹಾಕಿದ್ದೀರಿ. ನಿಮ್ಮ ಒಂದು ಚೆಕ್ಕಿನಿಂದ ದೇಶ ವಿದೇಶದಲ್ಲೂ ಭಾರತದಲ್ಲೂ ಕೂಡ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ರೋಟರಿ ಮುಖಾಂತರವಾಗಿ ಸಾಗಿ ಬರುತ್ತೆ. ಈ ನಿಟ್ಟಿನಲ್ಲಿ ತಮಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಈಗಾಗಲೇ ಉಲ್ಲೇಖ ಮಾಡಿದರು, ನಮ್ಮ ಜೂನ್ 30ರಂದು ಸರಿಯಾಗಿ ಕಾರ್ಕಳ ರೋಟರಿ ಸಂಸ್ಥೆ ಮುಖಾಂತರವಾಗಿ ಹಮ್ಮಿಕೊಂಡಂಥ ಒಂದು ದೀರ್ಘಕಾಲದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನಿಟ್ರೆ ಗಾಜ್ರಿಯಾ ಹಾಸ್ಪಿಟಲ್ಗೆ ಒಂದು ಗ್ಲೋಬಲ್ ಗ್ರ್ಯಾಂಟಿನ ಒಂದು ಅನುದಾನ ಕೂಡ ಸಿಕ್ಕಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದು ಅನಾವರಣಗೊಳ್ಳಲಿಕ್ಕಿದೆ. ಈ ನಿಟ್ಟಿನಲ್ಲಿ ನವೀನ್ ಚಂದ್ರ ಶೆಟ್ಟರಾಗಿರ್ಬೋದು ಅಥವಾ ನಮ್ಮ ಚೇತನ್ ನಾಯಕ್ ಹಾಗೆಯೇ ಕಾರ್ಕಳದ ಎಲ್ಲ ಸದಸ್ಯ ಮಿತ್ರರು ಅವಿರತ ಪ್ರಯತ್ನವನ್ನು ಪಟ್ಟಿದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ನಮ್ಮ ವಲಯಕ್ಕೆ ಇನ್ನೊಂದು ಗ್ಲೋಬಲ್ ಗ್ರಾಂಟನ್ನು ತರುವಲ್ಲಿ ತಾವು ಶ್ರಮಿಸಿದ್ದೀರಾ ಸರ್. ತಮಗೂ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪಬ್ಲಿಕ್ ಇಮೇಜ್ನ ಬಗ್ಗೆ ಹೇಳಬೇಕಾದ್ರೆ ಸಾರ್ವಜನಿಕ ವರ್ಚಸ್ಸು ನಾವು ದಿನಾಲೂ ಸೋಷಲ್ ಮೀಡಿಯಾ ಆಗಿರ್ಬೋದು ಅಥವಾ ಪೇಪರನ್ನು ನೋಡಿದರೆ ಅಥವಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯಾವುದನ್ನು ನೋಡಿದರೂ ಕೂಡ ಅದರಲ್ಲಿ ಒಂದು ರೋಟ್ರಿ ಸಂಸ್ಥೆ ಕಾರ್ಕಳದ ಒಂದು ವಿಚಾರ ಇದ್ದೇ ಇರುತ್ತೆ. ನಾವು ಸ್ಟೇಟಸನ್ನು ನೋಡಿದರೂ ಕೂಡ ಕಾರ್ಕಳ ಸಂಸ್ಥೆಯ ಕೆಲವು ಸದಸ್ಯ ಮಿತ್ರರು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರ ಸ್ಟೇಟಸನ್ನು ನೋಡಿದರೂ ಕೂಡ ಕಾರ್ಕಳ ಸಂಸ್ಥೆಯ ಮುಖಾಂತರವಾಗಿ ಒಂದು ಯೋಜನೆ ಕಾರ್ಕಳದ ಜನತೆಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಕಾರ್ಕಳದಲ್ಲಿ ರೋಟ್ರಿಯ ಇಮೇಜನ್ನು ಸಾರ್ವಜನಿಕ ವರ್ಚಸ್ಸನ್ನು ಕೂಡ ತಾವು ಬಲಗೊಳಿಸಿದ್ದೀರಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನವೀನ್ ಶೆಟ್ರೆ, ನಾವು ಝೋನಲ್ ರಿವ್ಯೂ ಮೀಟಿಂಗಲ್ಲಿ ಕಂಡುಕೊಂಡಾಗ ಅವರ ಸಂಸ್ಥೆಯ ಮುಖಾಂತರ ಉಲ್ಲೇಖಿಸಿದಂಥ ವರದಿಗಳನ್ನು ನೋಡಿದರೆ ಇವರು ಸುಮ್ಮನೆ ಕೂತ್ಕೊಳ್ಳುವಂಥ ಅಧ್ಯಕ್ಷರು ಅಲ್ಲ ಅಂತ ನಾನು ಪ್ರಥಮ ವಲಯ ಸಭೆಯಲ್ಲೇ ಭಾವಿಸಿದ್ದೆ. ಏಕಂತ ಹೇಳಿದರೆ ಅಂದು ಪ್ರಥಮ ವಲಯ ಸಭೆಯಲ್ಲೇ ಅವರು ಮಂಡಿಸಿದ ವರದಿಯಲ್ಲಿ ಸುಮಾರು 50ಕ್ಕೂ ಮಿಕ್ಕಿದಂಥ ಪ್ರಾಜೆಕ್ಟ್ಗಳನ್ನು ಉಲ್ಲೇಖ ಮಾಡಿದರು. ನಿಜವಾಗಲೂ ನವೀನ್ ಶೆಟ್ರೆ, ಯು ಆರ್ ನಾಟ್ ಅ ಡ್ರೀಮರ್, ಯು ಆರ್ ಅ ಡೂಯರ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆಯೇ ಅಧ್ಯಕ್ಷರಿಗೆ ಜೊತೆಯಾಗಿ ಅವರ ಕಾರ್ಯದರ್ಶಿ ಚೇತನ್ ನಾಯಕ್ ಅವರು, ನಾವು ಕೆಲವೊಮ್ಮೆ ಮಧ್ಯರಾತ್ರಿ 12 ಗಂಟೆಗೂ ಫೋನ್ ಮಾಡಿದ್ದಿದೆ. ಆದರೂ ಕೆಲವೊಮ್ಮೆ ಅದು ರಿಸೀವ್ ಆಗ್ತಿತ್ತು, ಕೆಲವೊಮ್ಮೆ ರಿಸೀವ್ ಆಗ್ತಿರಲಿಲ್ಲ. ಆದರೂ ಕೂಡ ಬೆಳಗ್ಗೆ 6 ಗಂಟೆಯೊಳಗೆ ಅದಕ್ಕೆ ರಿಪ್ಲೈ ಬರುತ್ತಿತ್ತು. ಸೊ ಅದು SAR ರಿಪೋರ್ಟ್ ಆಗಿರ್ಬೋದು ಅಥವಾ ಮಂತ್ಲಿ ರಿಪೋರ್ಟ್ ಆಗಿರ್ಬೋದು, TRF ಎಂಟ್ರಿ ಆಗಿರ್ಬೋದು, ಎಲ್ಲದಕ್ಕೂ ಅವರ ಬಳಿಗೆ ಆಟೋಮ್ಯಾಟಿಕ್ ಆನ್ಸರ್ ಇತ್ತು. ಅಂತ ಹೇಳಿದರೆ ಆನ್ಸರ್ ಕೇವಲ ಬಾಯಿ ಮಾತಿನಲ್ಲೆಲ್ಲ ಎಕ್ಸಿಕ್ಯೂಷನ್ ಮುಖಾಂತರವಾಗಿ ಆನ್ಸರ್ ಇತ್ತು. ಈ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ನೀವು ಕಾರ್ಯದರ್ಶಿ ಅಲ್ಲ ಸರ್, ನೀವು ಮುಖ್ಯ ಕಾರ್ಯನಿರ್ವಾಹಕ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ವಲಯದ 9 ಕ್ಲಬ್ಗಳಲ್ಲಿ ಕಾರ್ಕಳ ಸಂಸ್ಥೆ ಒಂದು ಮಾದರಿ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನವೀನ್ ಶೆಟ್ರೆ ಹಾಗೆಯೇ ನಮ್ಮ ಚೇತನ್ ನಾಯಕ್ ಅವರೇ ಹಾಗೆಯೇ ಇತರ ಪದಾಧಿಕಾರಿಗಳೇ, ಹುದ್ದೆ ಇವತ್ತಿಗೆ ಮುಗೀತು ಅಂತ ತಿಳ್ಕೊಡ್ಬೇಡಿ. ಇದು ಲೆಗಸಿ ಆರಂಭವಾದ ದಿನ ಅಂತ ತಾವು ಭಾವಿಸಿ ಮುಂದಿನ 10 ವರ್ಷಗಳಲ್ಲಿ ತಾವು ಕಾರ್ಕಳದ ಜನತೆಗೆ ನೀಡಿದಂಥ ಎಲ್ಲ ಕಾರ್ಯಕ್ರಮಗಳು ಅಜರಾಮರವಾಗಿ ಉಳಿಯಲಿ. ತಮ್ಮ
ಸಂಸ್ಥೆಯ ಕೀರ್ತಿ ಪತಾಕೆ ಇನ್ನಷ್ಟು ಬಾನೆತ್ತರಕ್ಕೆ ಏರಲಿ ಅಂತ ಹೇಳಲಿಕ್ಕೆ ಈ ಮುಖಾಂತರ ಬಯಸುತ್ತಾ, ನನಗೆ 1 ವರ್ಷಗಳ ಕಾಲ ನಮ್ಮ ವಲಯಕ್ಕೆ 4 ಪ್ರಶಸ್ತಿಗಳು ಬಂದಿತ್ತು. ಅದು ಒಂದು ನಮಗೆ ಮೆಂಬರ್ಶಿಪ್ ಡೆವಲಪ್ಮೆಂಟಲ್ಲಿ ನಮ್ಮ ವಲಯ 2ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಹಾಗೆಯೇ ಇಂಟ್ರ್ಯಾಕ್ಟಲ್ಲಿ ನಮ್ಮ ವಲಯ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು. ಪಬ್ಲಿಕ್ ಇಮೇಜ್ ಕಾರ್ಯಕ್ರಮದಲ್ಲಿ ನಮ್ಮ ವಲಯ 2ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಇನ್ನೊಂದು ನಮ್ಮ ಪಲ್ಸ್ ಪೋಲಿಯೋದಲ್ಲಿ ನಮ್ಮ ವಲಯ 2ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈ 4 ಪ್ರಶಸ್ತಿಗಳಲ್ಲೂ ಕೂಡ ಬಹುಮುಖ್ಯ ಪಾತ್ರ ವಹಿಸಿದ್ದು ಯಾರಂತ ಹೇಳಿದರೆ ರೋಟರಿ ಸಂಸ್ಥೆ ಕಾರ್ಕಳ ಅಂತ ಹೇಳಲಿಕ್ಕೆ ಈ ಮುಖಾಂತರವಾಗಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ತಮಗೆ ಮಗದೊಮ್ಮೆ ಶುಭವನ್ನು ಹಾರೈಸುತ್ತಾ, ಮುಂದಿನ ದಿನಗಳಲ್ಲಿ ತಮ್ಮ ವೈಯಕ್ತಿಕ ಬದುಕು, ತಮ್ಮ ವ್ಯಾವಹಾರಿಕ ಬದುಕು, ಹಾಗೆಯೇ ರೋಟರಿ ಪಯಣದಲ್ಲಿ ಇನ್ನಷ್ಟು ಅವಕಾಶಗಳು ತಮಗೆ ಸಿಗಲಿ, ತಮ್ಮ ಯಶಸ್ಸಿನ ಯಶೋಗಾಥೆ ಮುಂದುವರಿಯಲಿ ಅಂತ ಹೇಳುತ್ತಾ, ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ರೋಟರಿ.